ನಿಮ್ಗೂ ಕೂಡ ಮೈ ತುಂಬ ಕೆರೆತ ಆಗಕ್ ಕುಂತೈತೇನ್ರಿ? ಮೈ ತುಂಬ ತಿಂಡಿ ಬಿಡ ಅಂತೈತೇನ್ರಿ? ನೀವು ಮೆಡಿಸಿನ್ ಫಾರ್ಮಸಿಗೆ ಹೋಗಿ ತೊಗೊಂಡಿರಿ, ಇಲ್ಲ ಡಾಕ್ಟರ್ ಕಡೆನೋ ಅಲ್ಲಿ ತೋರಿಸಿರಿ, ನಿಮ್ಗೆ ಆರಾಮಾಗ್ತಾ ಇಲ್ವಾ? ಈ ವಿಡಿಯೋ ನಿಮ್ಗೋಸ್ಕರನೇ ಇದೆ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ. ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ಕೊಡ್ತೇನೆ ನೋಡ್ರಿ. ನಿಮ್ಮ ಮೈ ತುಂಬ ಕೆರೆತ ಐತಂದ್ರೆ ಇಂಥದ್ರಾಗ ನೀವು ಡಾಕ್ಟರ್ ಕಡೆ ಹೋಗಿರ್ತೀರಿ. ಸರ್ ನನಗೆ ಮೈ ತುಂಬ ಕೆರೆತ ಆಗಕ್ ಕುಂತೈತೆ ಅಂತ ಡಾಕ್ಟರ್ ನಿಮ್ದು ಹಿಸ್ಟ್ರಿ ತೊಗೊಂತಾರ, ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ಮತ್ತು ನೀವು ಏನೇನು ಟ್ರೀಟ್ಮೆಂಟ್ ನೀವು ಏನು ಬೇರೆ ತೊಗೊಳಂತಾರ ಅವನ್ನೆಲ್ಲ ಕೇಳ್ತಾರ. ಅದು ನೋಡಿ ಎಲ್ಲ ಡಾಕ್ಟರ್ ನಿಮ್ಗೆ ಇದೇ ಸಮಸ್ಯೆ ಆಗೈತೆ ಅಂತ ಡಯಾಗ್ನೋಸ್ ಮಾಡ್ತಾರೆ. ಈ ವಿಡಿಯೋದಾಗ ನಾನು ಕೆಲವೊಂದಿಷ್ಟು ಡಯಾಗ್ನೋಸಿಸ್ ಬಗ್ಗೆ ಹೇಳ್ತೀನಿ. ನಿಮ್ಗೆ ಬಹಳ ಕಾಮನ್ ಅದಾವ್ರಿ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ನಾಗ. ನಿಮ್ಗೆ ಮೈ ತುಂಬ ಕೆರೆತ ಐತಂದ್ರೆ ಅವೇ ಆಗಿರಬಹುದು, ಯಾಕಂದ್ರೆ ಅವೇ ಪೇಷಂಟ್ಸ್ ನಮ್ಮ ಇಂಡಿಯಾದಾಗ ಬಹಳ ಇರ್ತಾರ್ರಿ. ಸೊ ಕೆಲವೊಂದಿಷ್ಟು ಅವೇ ಕಂಡೀಷನ್ಸ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೈ ತುಂಬ ನಿಮ್ಗೆ ಕೆರೆತ ತಿಂಡಿ ಬಿಡ್ತೈತಲ್ಲ, ಅವು ಯಾವ ಕಂಡೀಷನ್ ಆಗುತ್ತಂತ. ಸೊ ನೋಡ್ರಿ, ಒಂದೇದ್ದು ಯಾವ್ದಪ್ಪ ಅಂದ್ರ ನಿಮಗೆ ಏನಾದ್ರು ಅರ್ಟಿಕೇರಿಯಲ್ ರ್ಯಾಷಸ್ ಐತಂದ್ರ, ಅರ್ಟಿಕೇರಿಯಲ್ ರ್ಯಾಷಸ್ ಅಂದ್ರ ನೋಡ್ರಿ, ನಿಮ್ಗೆ ಆಗ್ಲಾರ್ದ ಏನರ ವಸ್ತು ನೀವು ತಿಂದು ಬಿಟ್ರಿ, ಇಲ್ಲ ಸ್ಮೆಲ್ ಇನ್ಹೇಲ್ ಮಾಡಿಬಿಟ್ರಿ, ಇಲ್ಲ ಮೈಗೆ ಹಚ್ಕೊಂಡಿರಿ, ಮೈಗೆ ಏನರ ನಿಮ್ಗೆ ಕಾಂಟ್ಯಾಕ್ಟ್ ನೀವು ಹಚ್ಕೊಂಡಿರಿ, ಅದು ನಿಮ್ಗೆ ಮೈಗೆ ಆಗಿ ಬರಂಗಿಲ್ಲ ಅಂದ್ರೆ ಅದು ಅಲರ್ಜಿಕ್ ರಿಯಾಕ್ಷನ್ ಸಂಬಂಧ ನಿಮ್ಮ ಮೈ ತುಂಬ ದಾದ್ರೆ ಆಗಿಬಿಡ್ತಾವು, ಕೆಂಪಾಗ್ತಾವು, ಮತ್ತೆ ಇಮಿಡಿಯೇಟ್ ನಿಮ್ಗೆ ಮೈ ತುಂಬ ಕೆರೆತ ಚಾಲು ಆಗ್ಬಿಡ್ತೈತಿ, ಮತ್ತೆ ಸಿವಿಯರಿಟಿ ಬಹಳ ಜಾಸ್ತಿ ಆಗ್ತೈತಿ. ಇಂಥ ಸಮಸ್ಯೆ ಇದ್ರೆ ಇಮಿಡಿಯೇಟ್ಲಿ ನಿಮ್ ಡಾಕ್ಟರ್ ಕಡೆ ಹೋಗಿ ಭೇಟಿ ಆಗ್ರಿ. ಇಲ್ಲ ಎರಡನೇ ಸಾಧ್ಯತೆ ಏನಾಗುತ್ತಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಸ್ಕ್ಯಾಬೀಸ್ ಸಮಸ್ಯೆ ಆಗಿರ್ಬೋದು. ಸ್ಕ್ಯಾಬೀಸ್ ಅಂದ್ರೆ ನೋಡ್ರಿ, ಇದ್ರಾಗ ಏನಾಗುತ್ತೆ, ಇದು ಮೈಟ್ಸ್ ಸಂಬಂಧ ಆಗುತ್ತೆ. ಮತ್ತೆ ಇದ್ರಾಗ ಪೇಷಂಟಿಗೆ ಲಕ್ಷಣ ಏನಿರ್ತಾವ ಅಂದ್ರೆ ಮೈ ತುಂಬಾ ಕೆರೆತ ಆಗ್ತೈತ್ರಿ. ಅದು ಸ್ಪೆಷಲಿ ಆಂಪಿಟ್ಸ್ ಬಗಲಾಗ, ಹೊಟ್ಯಾಗ, ಇಲ್ಲ ಕಾಲ್ಮಡಿ ಮಾಡೋ ಜಾಗ ಇರ್ತೈತಲ್ರಿ ಆ ಕಡೆ, ಇಲ್ಲ ಪಾದದಾಗ ಬಹಳ ಜಾಸ್ತಿ ಕೆರೆತ ಆಗ್ತೈತಿ. ಮತ್ತಿದು ಬಳ್ಳಿನ ಸಂಧಿ ಐತಿ ನೋಡ್ರಿ, ಇಲ್ಲಿ ಕೂಡ ಬಹಳ ವಿಪರೀತ ಕೆರೆತ ಆಗುತ್ತ ಪೇಷಂಟಿಗೆ. ಮತ್ತೆ ಕೆರೆತ ಬೆಳಿಗ್ಗೆ ಕಂಪೇರ್ ಮಾಡಿದ್ರೆ ರಾತ್ರಿ ಹೊತ್ತು ಬಹಳ ಜಾಸ್ತಿ ಇರ್ತೈತ್ರಿ. ರಾತ್ರಿ ಹೊತ್ತು ಇಷ್ಟು ಜಾಸ್ತಿ ಇರ್ತೈತಂದ್ರ ಅವ್ರಿಗೆ ನಿದ್ದೆ ಆಗ್ಲಾರ್ದಂಗ್ ಕೆರಿತಿರ್ತಾರ. ಸೊ ಈ ಸಮಸ್ಯೆ ನಿಮ್ಗೆ ಸ್ಕ್ಯಾಬೀಸ್ ಆಗಿರ್ಬೋದು. ಇಲ್ಲ ಇದ್ರ ಮೂರನೇದ್ದು ನಿಮ್ಗೆ ಡಯಾಬಿಟೀಸ್ ಸಮಸ್ಯೆ ಇರ್ಬೋದು. ನೋಡ್ರಿ, ನೀವು ಇಂಥದ್ರಾಗ ನಿಮ್ ಡಾಕ್ಟರ್ ಕಡೆ ಹೋದ್ರೆ ನಿಮ್ ತಂದೆ ತಾಯಿಗೆ ಏನಾರ ಡಯಾಬಿಟೀಸ್ ಸಮಸ್ಯೆ ಐತಂದ್ರ ಡಾಕ್ಟರ್ ನಿಮ್ಗೆ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. RBS, FBS, PPBS, HbA1c ಮಾಡಿ ನೋಡ್ತಾರ ನಿಮ್ಗೆ ಡಯಾಬಿಟಿಕ್ ಅದಿರೋ ಇಲ್ಲೋ. ಯಾಕಂದ್ರ ನಿಮ್ಗೆ ಡಯಾಬಿಟಿಕ್ ಅದಿರಿ ನಿಮ್ಗೆ ಗೊತ್ತಿಲ್ಲ. ನೀವು ಸುಮ್ಮನೆ ಮೈ ಕೆರೆ ಆಗ್ತೈತೆ ಅಂತ ಗುಳಿಗೆ ತಗೊಂಡ್ಬಿಟ್ರಿ, ಏನಾರ ಮರ ಹಚ್ಕೊಂಡ್ ಹೊಂಟ್ಬಿಟ್ರಿ ಅಂದ್ರ ಇದ್ರಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಡಯಾಬಿಟಿಕ್ ಸಮಸ್ಯೆ ಸಂಬಂಧ ಕೂಡ ನಿಮ್ ಮೈ ತುಂಬಾ ಕೆರೆತ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನೀವು ಡಯಾಬಿಟಿಕ್ ಅದಿರೋ ಇಲ್ಲ ಅನ್ನೋದಕ್ಕೆ ತಪಾಸಣೆ ಮಾಡಿ ಚೆಕ್ ಮಾಡ್ತಾರ್ರಿ, ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾರ. ಇಲ್ಲ ನಿಮ್ಗೆ ಜಾಂಡೀಸ್ ಸಮಸ್ಯೆ ಆಗಿರ್ಬೋದು. ಜಾಂಡೀಸ್ ಅಂದ್ರೆ ನೋಡ್ರಿದ್ರಾಗ ಕಣ್ಣಂತೊಳಗ ಹಳದಿ ಆಗುತ್ತಾ, ಮೈ ಹಳದಿ ಆಗುತ್ತಾ, ಲಿವರ್ ಇನ್ಫೆಕ್ಷನ್ ಸಂಬಂಧ ಆಗತ್ರಿ. ಇದು ನಿಮ್ಗೆ ಏನಾರ ಸಮಸ್ಯೆ ಇದ್ರ ಇದ್ರಾಗ ಕೂಡ ಪೇಷಂಟಿಗೆ ವಿಪರೀತವಾಗಿ ಮೈ ತುಂಬಾ ಕೆರೆತ ಚಾಲು ಆಗ್ತೈತ್ರಿ. ಸೊ ಈ ಸಮಸ್ಯೆ ಏನಾರ ಇದ್ರೆ ಡಾಕ್ಟರ್ ಅದ್ರ ಪ್ರಕಾರ ಅದ್ರ ಟ್ರೀಟ್ಮೆಂಟ್ ಕೊಡ್ತಾರ. ಇಂಥದ್ರ ಸುಮ್ಮನೆ ಮೈ ಕೆರೆ ಗುಳಿಗೆ ತಗೊಂತ ಕುಂತ್ರ ಆರಾಮಾಗಂಗಿಲ್ರಿ. ಇಲ್ಲ ನಿಮ್ಗ ಏನಾರ ಲಿವರ್, ಇಲ್ಲ ನಿಮ್ಗ ಕಿಡ್ನೀಸ್, ಇದು ಜಾಂಡೀಸ್ ಏನ್ ಹೇಳಿದ್ರೆ ಲಿವರ್ ಇನ್ಫೆಕ್ಷನ್ ಸಂಬಂಧ ಆಗಿರ್ತೈತ್ರಿ, ಅದ್ರಾಗ ಕೆರೆತ ಆಗ್ತೈತಿ. ಇನ್ನೊಂದೇನಪ್ಪ ಕೇಸ್ ಅಂದ್ರ ನಿಮ್ಗೆ ಕಿಡ್ನಿ ಸಂಬಂಧಿತ ಏನ್ ರೋಗ ಐತಂದ್ರ, ನೀವು ಕಿಡ್ನಿ ಸಂಬಂಧಿತ ಏನ್ರ ಟ್ರೀಟ್ಮೆಂಟ್ ತಗೊಳಂತೀರಂದ್ರ ನಿಮ್ ಕಿಡ್ನಿ ಹಾಳಾಗ್ಯಾವಂದ್ರ ಇಂಥ ಕಂಡೀಷನ್ ಕೂಡ ನಿಮ್ಗ ಮೈ ತುಂಬಾ ಕೆರೆತ ಆಗ್ತೈತ್ರಿ. ಸೊ ನೀವು ಕೆರೆತ ಅಂದ್ಬಿಡ್ಲೆ ಕೆರೆತದ ಗುಳಿಗೆ ತಗೊಂಡ್ಬಿಡ್ಲೆ ಆರಾಮ ಆಗಂಗಿಲ್ಲ. ನಿಮ್ಗೆ ಕಿಡ್ನಿ ಇನ್ಫೆಕ್ಷನ್ ಸಮಸ್ಯೆ ತೊಂದರೆ ಆಗೈತಂದ್ರ ಕಿಡ್ನಿ ಪ್ರಾಬ್ಲಮ್ ಸಂಬಂಧ ನಿಮ್ಗೆ ಕೆರೆತ ಆಗ್ತೈತಿ. ಸೊ ಇಂಥದ್ದು ಏನ್ರ ಐತಂದ್ರೆ ನಿಮ್ಗೆ ಸಮಸ್ಯೆ, ಡಾಕ್ಟರ್ ಕಡೆ ಹೋದ್ರೆ ಅವ್ರು ಟೆಸ್ಟ್ ಮಾಡಿಸ್ತಾರೆ. ಸಿರಮ್ ಕೆರಾಟಿನ್ ಆಗಿರ್ಬೋದು, ಎಲೆಕ್ಟ್ರೋಲೈಟ್ಸ್ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು ಮಾಡಿಸಿ ಎಲ್ಲ ನೋಡ್ತಾರೆ ಎಷ್ಟು ಪ್ರಮಾಣದಾಗ ಐತಿ, ಏನ್ ತೊಂದರೆ ಐತಿ, ಅದನ್ನ ಟ್ರೀಟ್ ಮಾಡಿದ್ರೆ ನಿಮ್ಗೆ ಕೆರೆತ ಆರಾಮಾಗ್ತೈತಿ. ನೀವು ಸುಮ್ಮನೆ ಏನಾರ ಲೋಷನ್ ಹಚ್ಕೊಂಡೆ, ಕ್ರೀಮ್ ಹಚ್ಕೊಂಡೆ ಅವನ್ನೆಲ್ಲ ಮಾಡ್ಕೊಂತ ಹೋದ್ರೆ ಆರಾಮ ಆಗಂಗಿಲ್ಲ. ಸೊ ಇವೆಲ್ಲ ಕೇಸಸ್ ನಾ ಇಲ್ಲಿ ನಿಮ್ಗೆ ಹೇಳಿ ನೋಡ್ರಿ, ಇವು ಪೇಷಂಟ್ ಬಹಳ ಜಾಸ್ತಿ ಸಿಗ್ತಾವ್ರಿ ನಮ್ಮ ಇಂಡಿಯಾದಾಗ. ಯಾರಿಗೆ ಮೈ ತುಂಬಾ ಕೆರೆತ ಆಗೋ ಸಮಸ್ಯೆ ಆಗಿರ್ತೈತಿ. ಕೆಲವೊಂದಿಷ್ಟು ಜನ ಹೇಳ್ತಾರ ಸರ್ ಗಜಕರ್ಣದಾಗ ನಮ್ಗೆ ಬಹಳ ಆಗ್ತೈತ್ರಿ. ಗಜಕರ್ಣ ಫಂಗಲ್ ಇನ್ಫೆಕ್ಷನ್ ಏನಾಗ್ತೈತಿ ನೋಡ್ರಿ, ಅದು ಮೈ ತುಂಬಾ ಬಹಳ ರೇರ್ ಆಗೋದು. ಆತಂದ್ರೆ ಕೆಲವೊಂದಿಷ್ಟು ಪಾರ್ಟ್ನ್ಯಾಗ ಆಗಿರ್ತೈತಿ. ಪಾರ್ಟ್ನ್ಯಾಗ ಆತಂದ್ರೆ ಎಲ್ಲಿ ನಿಮ್ಗೆ ಆಗಿರ್ತೈತಿ ನೋಡ್ರಿ ಅಲ್ಲೇ ಅದ್ರ ಕೆರೆತ ಇರ್ತೈತಿ. ಮತ್ತೆ ಗಜಕರ್ಣದಾಗ ಪ್ಯಾಚಸ್ ನಿಮ್ಗ ಕಾಣ್ತಾವ, ನೀವ ನೋಡಿ ಹೇಳ್ಬೋದು ಇದು ಗಜಕರ್ಣ ಆಗೈತಪ್ಪ ಅಂತ.
ಸೊ ಉಳಿದಿನ ಕಂಡೀಷನ್ಸ್ ಏನ್ ಹೇಳಿ ನೋಡ್ರಿ, ಇದ್ರಾಗ ಬೇರೆ ಬೇರೆ ಹಲವಾರು ರೀತಿಯಿಂದ ಮೈ ತುಂಬಾ ಕೆರ್ತ ಆಗ್ತೈತ್ರಿ. ಪಾದದಿಂದ ಹಿಡ್ಕೊಂಡು ಕೈ ಮಠ ಪೂರ ಮೈ ಕೆರ್ತಾ ಬರ್ತಿರ್ತೈತ್ರಿ. ಗಜಕರ್ಣದ ಆ ರೀತಿ ಆಗಂಗಿಲ್ಲ. ಸೊ ಈ ವಿಡಿಯೋದನಾಗ ಕೆಲವೊಂದಿಷ್ಟು ಕಂಡೀಷನ್ ಮಾತ್ರ ಎಕ್ಸ್ಪ್ಲೇನ್ ಮಾಡಿದೀನಿ. ನಾವು ಡೈಲಿ ಬೇಸಿಸ್ ಮ್ಯಾಗ ಕ್ಲಿನಿಕ್ ನಾಗ ಏನ್ ಪೇಷಂಟ್ ನೋಡ್ತೇವೆ ಅದ್ರ ಬೇಸಿಸ್ ಮ್ಯಾಗ ಹೇಳಿದೀನಿ. ಇದನ್ನ ಬಿಟ್ಟು ಕೂಡ ಹಲವಾರು ಕೇಸಸ್ ಇರ್ತಾವ, ಆದ್ರೆ ಅದನ್ನ ನಾನು ಈ ವಿಡಿಯೋದ ತಿಳಿಸ್ತಾ ಇಲ್ಲ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗೈತೆ ಅಂತ. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ನಿಮ್ಮ ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ವಿಡಿಯೋ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಬಾಜು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.